ಹಲೋ ಸ್ನೇಹಿತರೆ, ಜ್ಞಾನಸೌಧ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾವು ಇವತ್ತು ದಿನಾಂಕ 3/5/2024 ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಯಾವುದಾದಿದೆ ಅಂತ ನೋಡ್ಕೊಳ್ಳೋಣ. ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ನಮ್ಮ ಮೊದಲನೇ ಪ್ರಶ್ನೆ ಬಂದು, ಇತ್ತೀಚೆಗೆ ಭಾರತದ ಮೊದಲ ಮಹಿಳಾ ಸ್ನೈಪರ್ ಎಂಬ ಖ್ಯಾತಿಗೆ ಯಾರು ಪಾತ್ರರಾಗಿದ್ದಾರೆ? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಸುಮನ್ ಕುಮಾರಿ ಅವರು. ಸೊ ಸುಮನ್ ಕುಮಾರಿ ಅವರನ್ನು ಇತ್ತೀಚೆಗೆ ಭಾರತದ ಮೊಟ್ಟ ಮೊದಲ ಮಹಿಳಾ ಸ್ನೈಪರ್ ಎಂದು ನೇಮಕ ಮಾಡಲಾಗಿದೆ. ಓಕೆ, ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಗೂಗಲ್ ಸಂಸ್ಥೆ ಗೇಮಿಂಗ್ ಕ್ಷೇತ್ರದಲ್ಲಿ ಸುಧಾರಣೆ ತರಲು ಬಿಡುಗಡೆ ಮಾಡಿರುವ ವೇದಿಕೆಯ ಹೆಸರೇನು? ಇದಕ್ಕೆ ಸರಿಯಾದ ಉತ್ತರ ಸೀಮಾ. ಇತ್ತೀಚೆಗೆ ಗೂಗಲ್ ಸಂಸ್ಥೆ ಸೀಮಾ ಎಂಬ ಒಂದು ಚಾಟ್ ಬಾಟನ್ನು ಗೇಮಿಂಗ್ ಕ್ಷೇತ್ರದಲ್ಲಿ ಸುಧಾರಣೆ ತರೋದಕ್ಕೋಸ್ಕರ ಬಿಡುಗಡೆ ಮಾಡಿದೆ. ನಮ್ಮ ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಮೇಘನ್ ಚಂಡಮಾರುತ ಯಾವ ದೇಶಕ್ಕೆ ಅಪ್ಪಳಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಸ್ಟ್ರೇಲಿಯಾ. ಸೊ ಇತ್ತೀಚೆಗೆ ಆಸ್ಟ್ರೇಲಿಯಾ ದೇಶಕ್ಕೆ ಮೇಘನ್ ಎಂಬ ಚಂಡಮಾರುತ ಅಪ್ಪಳಿಸಿದೆ. ಸೊ ಆಸ್ಟ್ರೇಲಿಯಾ ದೇಶಕ್ಕೆ ಮೇಘನ್ ಚಂಡಮಾರುತ ಆಸ್ಟ್ರೇಲಿಯಾ ದೇಶಕ್ಕೆ ಅಪ್ಪಳಿಸಿದೆ ಅನ್ನೋದೊಂದು ಗೊತ್ತಿದ್ರೆ ನಿಮಗೆ ಸಾಕಾಗುತ್ತೆ. ಓಕೆ, ನಮ್ಮ ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಗಗನಯಾನ್ ಮಿಷನ್ ಅಡಿಯಲ್ಲಿ ಬಾಹ್ಯಾಕಾಶಕ್ಕೆ ಹಾರಲಿರುವ ಗಗನಯಾತ್ರಿಗಳಿಗೆ ಸಹಾಯಕ್ಕಾಗಿ ಬಿಡುಗಡೆ ಮಾಡಿರುವ ಆ್ಯಪ್ ಹೆಸರೇನು? ಇದಕ್ಕೆ ಸರಿಯಾದ ಉತ್ತರ ಸಖಿ. ಸೊ ಇತ್ತೀಚೆಗೆ ಭಾರತೀಯ ಸರ್ಕಾರ ಗಗನಯಾನ್ ಮಿಷನ್ ಅಡಿ ಏನು ನಮ್ಮ ಹಾರದಿರ್ತಾರೆ ಗಗನಯಾತ್ರಿಗಳು, ಅವರಿಗೆ ಸಹಾಯಕ್ಕಾಗಿ ಅಂತಲೇ ಸಖಿ ಎಂಬ ಹೆಸರಿನ ಆ್ಯಪನ್ನು ಬಿಡುಗಡೆ ಮಾಡಿದೆ. ಸೊ ನಮ್ಮ ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಭಾರತದ ಮೊಟ್ಟ ಮೊದಲ ಆಯುರ್ವೇದ ರೆಸ್ಟೋರೆಂಟನ್ನು ಎಲ್ಲಿ ಸ್ಥಾಪನೆ ಮಾಡಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ದೆಹಲಿ. ಸೊ ಇತ್ತೀಚೆಗೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಭಾರತದ ಮೊಟ್ಟ ಮೊದಲ ಆಯುರ್ವೇದ ರೆಸ್ಟೋರೆಂಟನ್ನು ಓಪನ್ ಮಾಡಲಾಗಿದೆ. ನಮ್ಮ ಮುಂದಿನ ಪ್ರಶ್ನೆ. ಇತ್ತೀಚೆಗೆ ವಿಜ್ಞಾನಿಗಳು ನೋಕ್ಟಿಸ್ ಎಂಬ ಅತಿ ದೊಡ್ಡ ಜ್ವಾಲಾಮುಖಿಯನ್ನು ಯಾವ ಗ್ರಹದಲ್ಲಿ ಪತ್ತೆ ಮಾಡಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಮಂಗಳ ಗ್ರಹ. ಸೊ ಇತ್ತೀಚೆಗೆ ನಾಸಾದ ವಿಜ್ಞಾನಿಗಳು ಮಂಗಳ ಗ್ರಹದ ಅತಿ ದೊಡ್ಡ ಜ್ವಾಲಾಮುಖಿಯಾದಂತಹ ನೋಕ್ಟಿಸ್ ಎಂಬ ಜ್ವಾಲಾಮುಖಿಯನ್ನು ಪತ್ತೆ ಮಾಡಿದ್ದಾರೆ. ನಮ್ಮ ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಅದು ಸ್ವಲ್ಪ ಮಿಸ್ಟೇಕ್ ಆಗಿದೆ, ಸಾರಿ ಫಾರ್ ದಟ್, ಕ್ಷಮೆ ಇರಲಿ. ಇತ್ತೀಚೆಗೆ ಟೈಗರ್ ಟ್ರಯಂಪ್ ಎಂಬುದು ಭಾರತ ಮತ್ತು ಯಾವ ದೇಶದ ನಡುವಿನ ವಿಪತ್ತು ನಿರ್ವಹಣಾ ವ್ಯಾಯಾಮವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಅಮೆರಿಕ. ಸೊ ಇತ್ತೀಚೆಗೆ ಭಾರತ ಮತ್ತು ಅಮೆರಿಕ ದೇಶಗಳ ನಡುವೆ ಟೈಗರ್ ಟ್ರಯಂಪ್ ಎಂಬ ಹೆಸರಿನ ವಿಪತ್ತು ನಿರ್ವಹಣಾ ವ್ಯಾಯಾಮವನ್ನು ಹಮ್ಮಿಕೊಳ್ಳಲಾಗಿದೆ. ನಮ್ಮ ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಯಾರನ್ನು ಭಾರತೀಯ ಚುನಾವಣಾ ಆಯೋಗವು ಭಾರತದ ರಾಷ್ಟ್ರೀಯ ವಿಕಲಾಂಗ ಐಕಾನ್ ಎಂದು ಘೋಷಣೆ ಮಾಡಿದೆ? ಇದಕ್ಕೆ ಸರಿಯಾದ ಉತ್ತರ ಶೀತಲ್ ದೇವಿ. ಸೊ ಇತ್ತೀಚೆಗೆ ಭಾರತದ ಚುನಾವಣಾ ಆಯೋಗವು ಭಾರತದ ರಾಷ್ಟ್ರೀಯ ವಿಕಲಾಂಗ ಐಕಾನ್ ಎಂದು ಶೀತಲ್ ದೇವಿಯವರನ್ನು ನೇಮಕ ಮಾಡಿದೆ. ನಮ್ಮ ಮುಂದಿನ ಪ್ರಶ್ನೆ. ಇತ್ತೀಚೆಗೆ ನಾಸಾ ಸಂಸ್ಥೆ ಯುರೋಪಾ ಎಂಬ ಉಪಗ್ರಹಕ್ಕೆ ಸಂದೇಶ ಕಳುಹಿಸಲು ಯೋಜನೆ ರೂಪಿಸಿದೆ. ಇದು ಯಾವ ಗ್ರಹದ ಉಪಗ್ರಹವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಗುರುಗ್ರಹ. ಸೊ ಇತ್ತೀಚೆಗೆ ನಾಸಾ ಸಂಸ್ಥೆ ಗುರುಗ್ರಹದ ಉಪಗ್ರಹವಾದ ಯುರೋಪಾ ಉಪಗ್ರಹಕ್ಕೆ ಸಂದೇಶ ಕಳುಹಿಸೋದಕ್ಕೆ ಮುಂದಾಗಿದೆ. ನಮ್ಮ ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಭಾರತದ ಮೊಟ್ಟ ಮೊದಲ ಒಳಾಂಗಣ ಅಥ್ಲೆಟಿಕ್ಸ್ ಕೇಂದ್ರವನ್ನು ಎಲ್ಲಿ ಸ್ಥಾಪನೆ ಮಾಡಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಒಡಿಶಾ ರಾಜ್ಯ. ಇತ್ತೀಚೆಗೆ ಒಡಿಶಾ ರಾಜ್ಯದಲ್ಲಿ ಭಾರತದ ಮೊಟ್ಟ ಮೊದಲ ಒಳಾಂಗಣ ಅಥ್ಲೆಟಿಕ್ಸ್ ಕ್ರೀಡಾಂಗಣವನ್ನು ಸ್ಥಾಪನೆ ಮಾಡಲಾಗಿದೆ. ಸೊ ನಿಮಗೇನಾದರೂ GK ಟುಡೇ ಆ್ಯಪ್ನಲ್ಲಿ ಬರುವಂಥ 500 ಕ್ವಶನ್ಗಳು, ತಿಂಗಳಿಗೆ 500 ಕ್ವಶನ್ಗಳ ಪ್ರಚಲಿತ ವಿದ್ಯಮಾನಗಳ PDF ಬೇಕು ಅಂತಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ವಾಟ್ಸಪ್ ಮಾಡಿ, ನಾನು ನಿಮಗೆ ಡೀಟೇಲ್ಸ್ ಕೊಡ್ತೀನಿ. ನೆನಪಿರಲಿ, ಇದು ಕೂಡ ಪೇಯ್ಡ್ PDF. ಸೊ ನಿಮಗೇನಾದರೂ GK ಟುಡೇ ವೆಬ್ಸೈಟ್ನಲ್ಲಿ ಬರುವಂತಹ ಕರೆಂಟ್ ಅಫೇರ್ಸ್ನ ಸಾಮಾನ್ಯ PDF ಬೇಕು ಅಂತಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಜಸ್ಟ್ ವಾಟ್ಸಪ್ ಮಾಡಿ, ನಾನು ನಿಮಗೆ PDF ಪ್ರೊವೈಡ್ ಮಾಡ್ತೀನಿ. ನೆನಪಿರಲಿ, ಇದು ಪೇಯ್ಡ್ PDF. ಸೊ
ಸೊ ನಮ್ಮ ಉಚಿತ ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ 3 ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಲಿಂಕನ್ನು ನಾನು ನಿಮಗೆ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಈ ಕೂಡಲೇ ಜಾಯಿನ್ ಆಗಿ. ಸೊ ಎಲ್ಲ ರೀತಿಯಾದಂತಹ ಎಲ್ಲ ಎಕ್ಸಾಮ್ಗೆ ಬೇಕಾದ ನೋಟಿಫಿಕೇಷನಲ್ಲಿ ಕೊಡ್ತಾ ಇರ್ತೀನಿ. ಸೊ ಇದೇ ರೀತಿಯಾದಂತಹ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮಾಹಿತಿ, ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳು ಮತ್ತು ಯಾವುದೇ ರೀತಿಯಾದಂತಹ ನೋಟಿಫಿಕೇಷನ್ ಬಗ್ಗೆ ನಿಮಗೇನಾದರೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಚಾನೆಲ್ನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ತಿಳಿಸಿ. ಸೊ ಮುಂದೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.